ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಹಾಭಾರತದ 40ನೇ ಎಪಿಸೋಡ್. ಶ್ರೀಕೃಷ್ಣ ಧರ್ಮರಾಜರೊಡನೆ ಧರ್ಮಜ, ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಅಹವನೀಯಗಳೆಂಬ ಅಗ್ನಿತ್ರಯಗಳು ಮಹಾಯಾಗವನ್ನು ಸಾಧಿಸಿಕೊಡುವಂತೆ ನಾನು, ಅರ್ಜುನನು ಮತ್ತು ಭೀಮ ಮೂವರು ರಹಸ್ಯವಾಗಿ ಜರಾಸಂಧನ ಅರಮನೆಯೊಳಗೆ ಹೋಗಿ ಅವನನ್ನು ದ್ವಂದ್ವ ಯುದ್ಧಕ್ಕೆ ಕರೆಯುತ್ತೇವೆ. ಆಗ ಅವನಾದರೂ ತನಗೆ ಸಮನಾದವನೆಂದು ಭೀಮನನ್ನೇ ಕರೆಯುತ್ತಾನೆ. ಮಹಾಬಲನಾದ ಭೀಮ ಜರಾಸಂಧನನ್ನು ನಾಶ ಮಾಡುತ್ತಾನೆ. ಆದುದರಿಂದ ಅರ್ಜುನ ಭೀಮರನ್ನು ನನ್ನೊಡನೆ ಕಳುಹಿಸು. ಯುಧಿಷ್ಠಿರನು ಕೃಷ್ಣನ ಮಾತನ್ನು ಸ್ವೀಕರಿಸಿ, ಇದರಿಂದ ರಾಜಸೂಯ ಯಾಗವು ನಡೆಯಲವಕಾಶವಾಗುತ್ತದೆ ಎಂದು ಭೀಮಾರ್ಜುನರನ್ನು ಶ್ರೀಕೃಷ್ಣನೊಡನೆ ಕಳುಹಿಸಲು ಒಪ್ಪಿದರು. ಕುರುದೇಶದಿಂದ ಕೃಷ್ಣಾರ್ಜುನ ಭೀಮರು ಹೊರಟು ದುರ್ಗಮವಾಗಿದ್ದ ಗಿರಿವ್ರಜವನ್ನು ತಲುಪಿದರು. ಮಗಧ ದೇಶದ ರಾಜಧಾನಿಯ ಸೊಬಗು ಹೇಳತೀರದು. ಕೃಷ್ಣ ಭೀಮಾರ್ಜುನರು ನಗರವನ್ನು ಪ್ರವೇಶಿಸುತ್ತಿದ್ದಂತೆ ಕೆಲವು ಅಶುಭ ಸೂಚನೆಗಳು ಕಂಡುಬಂದು ವೇದವಿದರಾದ ಬ್ರಾಹ್ಮಣರು ಜರಾಸಂಧನಿಗೆ ತಿಳಿಸಿ ಅವನಿಂದ ಹವನ ಹೋಮಗಳನ್ನು ಮಾಡಿಸಲು ಮುಂದಾದರು. ಜರಾಸಂಧನು ಉಪವಾಸ ವ್ರತಗಳನ್ನು ಕೈಕೊಂಡನು. ಕೃಷ್ಣ ಭೀಮಾರ್ಜುನರು ತಮ್ಮ ಎಂದಿನ ರೂಪದಲ್ಲಿ ರಾಜಧಾನಿಯಲ್ಲಿ ಕಾಣಿಸಿಕೊಳ್ಳದೆ ಚಿತ್ರವಿಚಿತ್ರವಾದ ವಸ್ತ್ರಗಳನ್ನು, ಮಾಲೆಗಳನ್ನು ಮತ್ತು ಕರ್ಣಕುಂಡಲಗಳನ್ನು ಧರಿಸಿದವರಾಗಿ ಸ್ನಾತಕರ ವೇಷದಲ್ಲಿ ರಾಜಧಾನಿಯ ಬೀದಿಗಳಲ್ಲಿ ಸಂಚರಿಸಿದರು. ಮಗಧ ದೇಶದ ಪ್ರಜೆಗಳು ಮಹಾಪುರುಷರಂತೆ ಕಾಣುತ್ತಿದ್ದ ಮೂವರನ್ನು ಕಂಡು ಚಕಿತರಾದರು. ಸ್ನಾತಕರ ವೇಷದಲ್ಲಿದ್ದ ಕೃಷ್ಣ ಭೀಮಾರ್ಜುನರು ನೇರ ಜರಾಸಂಧನು ಕುಳಿತಿದ್ದ ಸಭಾಂಗಣವನ್ನು ಪ್ರವೇಶಿಸಿದರು. ಬಂದವರು ಬ್ರಾಹ್ಮಣರೆಂದು ಜರಾಸಂಧನು ಸಿಂಹಾಸನದಿಂದ ಮೇಲೆದ್ದು ಅವರನ್ನು ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನು ಅರ್ಪಿಸಿ ಉಚಿತಾಸನಗಳನ್ನು ನೀಡಿದನು. ಭೀಮಾರ್ಜುನರು ಮಾತನಾಡದೆ ಮೌನದಿಂದ ನಿಂತಿದ್ದರು. ಶ್ರೀಕೃಷ್ಣನೇ ಮಾತನಾಡಿ, ಮಹಾರಾಜ, ಇವರಿಬ್ಬರು ಒಂದು ಮುಖ್ಯ ವ್ರತವನ್ನಾಚರಿಸುತ್ತಾ ಮೌನದಿಂದಿರುವರು. ಈಗ ಇವರು ನಿನ್ನೊಡನೆ ಮಾತನಾಡುವುದಿಲ್ಲ. ಮಧ್ಯರಾತ್ರಿ ಕಳೆದ ನಂತರ ನಿನ್ನೊಡನೆ ಮಾತನಾಡುವರು ಎಂದು ಹೇಳಿದರು. ಜರಾಸಂಧನು ಆ ಮೂವರಿಗೆ ಯಾಗಶಾಲೆಯಲ್ಲಿ ವಾಸ್ತವ್ಯಕ್ಕೆ ಅಣಿ ಮಾಡಿ ತನ್ನ ಅಂತಃಪುರಕ್ಕೆ ಹೊರಟು ಹೋದರು. ಅರ್ಧರಾತ್ರಿಯಾದ ನಂತರ ಜರಾಸಂಧನು ಅರಮನೆ ಬಿಟ್ಟು ಯಾಗಶಾಲೆಗೆ ಬಂದು ಬ್ರಾಹ್ಮಣ ವೇಷಧಾರಿಗಳನ್ನು ಕಂಡನು. ಭೀಮಾರ್ಜುನರು ಅವನಿಗೆ, ಮಹಾರಾಜ, ನಿನಗೆ ಮಂಗಳವಾಗಲಿ ಎಂದು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ಹೇಳಿದರು. ಅವರಾದರೂ ಜರಾಸಂಧನಿಗೆ ನಿನಗೆ ಮೋಕ್ಷ ಸಿಗಲಿ ಎಂಬರ್ಥದಲ್ಲಿ ವ್ಯಂಗ್ಯವಾಗಿ ಹೇಳಿದರು. ಜರಾಸಂಧನಿಗೆ ಬ್ರಾಹ್ಮಣ ವೇಷಧಾರಿಯಾದ ಭೀಮನ ಮೈಕಟ್ಟು ನೋಡಿ ಅನುಮಾನ ಬಂದಿತು. ಜೊತೆಗೆ ಭೀಮಾರ್ಜುನರ ಕೈಗಳಲ್ಲಿ ಧನಸ್ಸನ್ನು ಹಿಡಿದ ಚಿಹ್ನೆಗಳು ತೋರಿ ಬಂದವು. ಜೊತೆಗೆ ಬ್ರಾಹ್ಮಣರು ಧರಿಸುವ ವೇಷಭೂಷಣಗಳು ಧರಿಸಿದ್ದರು. ಅವರು ಬ್ರಾಹ್ಮಣರೆಂದು ಹೇಳಿಕೊಂಡರೂ ಅವರ ಮುಖದಲ್ಲಿ ಕ್ಷತ್ರಿಯರ ಕಳೆ ಇದ್ದಿತು. ಆದುದರಿಂದ ಜರಾಸಂಧನು ಆ ಮೂವರನ್ನು ನೀವ್ಯಾರೆಂಬುದನ್ನು ನಿಶ್ಚಯವಾಗಿ ಹೇಳಿರಿ ಎಂದು ಕೇಳಿದರು. ಕೃಷ್ಣನೇ ಉತ್ತರಿಸಿ, ಮಹಾರಾಜ, ನಾವು ಸ್ನಾತಕ ವ್ರತಾನುಷ್ಠಾತೃಗಳೆಂದು ತಿಳಿ. ಒಂದು ಕಾರ್ಯ ನಿಮಿತ್ತವಾಗಿ ಇಲ್ಲಿಗೆ ಬಂದಿರುವೆವು. ನಾವು ಶತ್ರುಗಳಿಂದ ಕೊಡಮಾಡಲಾಗುವ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ ತಿಳಿ. ನೀನು ಶಂಕಿಸಬೇಡ. ನಾವು ಯಶಸ್ಸು ಸಿಗಲೆಂದು ಪುಷ್ಪಮಾಲೆ ಧರಿಸಿದ್ದೇವೆ ಎಂದು ಹೇಳಿಕೊಂಡನು. ಅದಕ್ಕೆ ಜರಾಸಂಧನು, ನನ್ನನ್ನು ವೈರಿ ಎಂದೇಕೆ ಭಾವಿಸುವಿರಿ? ನಾನು ನಿಮಗೆ ಯಾವ ವಿಧದಲ್ಲಿಯೂ ಯಾವ ಕಾಲದಲ್ಲಿಯೂ ತೊಂದರೆ ಉಂಟು ಮಾಡುವುದಿಲ್ಲ ಎಂದನು. ಕೃಷ್ಣನು ಮತ್ತೆ ಮಾತನಾಡಿ, ಮಹಾರಾಜ, ಕ್ಷತ್ರಿಯ ವಂಶಕ್ಕೆ ತಿಲಕಪ್ರಾಯವಾದ ಧರ್ಮಜ್ಞನಾದ ರಾಜನೊಬ್ಬನು ತನ್ನ ವಂಶದ ಗೌರವವನ್ನು ಉಳಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ನಿನ್ನಲ್ಲಿಗೆ ನಮ್ಮನ್ನು ಕಳುಹಿಸಿಕೊಟ್ಟಿರುವನು. ಅವನ ಆಜ್ಞೆಯಂತೆ ಶಿರಸಾವಹಿಸಿ ನಿನ್ನಲ್ಲಿಗೆ ಬಂದಿದ್ದೇವೆ. ನೀನಾದರೂ ಆಶ್ರಿತರಿಗೆ ಯಾವಾಗಲೂ ತೊಂದರೆ ಉಂಟು ಮಾಡುವುದಿಲ್ಲವೆಂದು ಹೇಳಿದೆಯಲ್ಲವೇ? ಆದರೆ ಧರ್ಮಾತ್ಮರಾದ ರಾಜರನ್ನ ಬಂದಿಗಳಂತೆ ಸೆರೆ ಹಿಡಿದಿಟ್ಟಿರುವುದು ಸರಿಯೇ? ಇದು ಪಾಪ ಕಾರ್ಯವಲ್ಲವೇ? ನೀನು ನೂರಾರು ರಾಜ ಮಹಾರಾಜರನ್ನು ಗೆದ್ದಿರಬಹುದು, ಆದರೆ ಅವರನ್ನು ಸೆರೆ ಹಿಡಿಯುವುದು ಯಾವ ಧರ್ಮ? ಉಪೇಕ್ಷೆ ಮಾಡಿದರೆ ನಿನ್ನ ಕ್ರೂರ ಕರ್ಮದಲ್ಲಿ ನಾವು ಭಾಗಿಗಳಾದಂತಾಗುತ್ತದೆ ತಾನೇ?
ಯಾವನು ಯಾವ ಯಾವ ಕಾಲದಲ್ಲಿ ಯಾವ ಯಾವ ಕಾರ್ಯವನ್ನು ಮಾಡುವನೋ ಅವನು ಆಯಾ ಕಾಲಕ್ಕೆ ಅನುಗುಣವಾದ ಮತ್ತು ಆಯಾ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಪಡೆಯುವನು. ನೀನು ಪರಾಕ್ರಮಿ ಇರಬಹುದು, ಆದರೆ ನಿನ್ನಂತಹ ಪರಾಕ್ರಮಿಗಳು ಪ್ರಕಾಶಕ್ಕೆ ಬರುವವರೆಗೂ ನೀನು ಪರಾಕ್ರಮದಲ್ಲಿ ಅದ್ವಿತೀಯನೆಂಬ ಭ್ರಾಂತಿಯನ್ನು ಹೊಂದಿರುವೆ. ನಾವಾದರೂ ಇಂದು ನಿನ್ನನ್ನು ಎದುರಿಸಲು ಬಂದಿದ್ದೇವೆ. ನೀನು ಬಂಧನದಲ್ಲಿಟ್ಟಿರುವ ರಾಜರ ವಿಮೋಚನೆಗಾಗಿ ಬಂದಿರುವ ನಾವು ಬ್ರಾಹ್ಮಣರಲ್ಲ. ನಾನು ನಿನಗೆ ಶತ್ರುವಾದ ಕೃಷ್ಣ, ಈ ಇಬ್ಬರು ಪಾಂಡುಸುತರು, ಮಹಾಪರಾಕ್ರಮಿಗಳಾದ ಭೀಮಾರ್ಜುನರು. ನೀನು ಬಂಧಿಸಿರುವ ರಾಜರನ್ನು ಬಿಡುಗಡೆ ಮಾಡಿ ಪ್ರಾಣ ರಕ್ಷಿಸಿಕೊ, ಇಲ್ಲದಿದ್ದರೆ ನಮ್ಮೊಡನೆ ಯುದ್ಧ ಮಾಡಿ ಯಮಸದನವನ್ನು ಸೇರಿಕೊ ಎಂದು ಹೇಳಿದರು. ಜರಾಸಂಧ ಸಿಟ್ಟಿಗೇಳದೆ ವೀರನಂತೆಯೇ ಉತ್ತರಿಸಿ, ನಾನು ನನ್ನಿಂದ ಪರಾಜಿತರಾದ ರಾಜರನ್ನು ಬಂಧಿಸಿಟ್ಟಿದ್ದೇನೆ. ಅವರನ್ನು ಪಶುಪತಿಗೆ ಬಲಿ ಕೊಡಲು ನಿಶ್ಚಯಿಸಿದ್ದೇನೆ. ಹಾಗಿರುವಾಗ ಅವರನ್ನು ಕೇವಲ ಪ್ರಾಣಭಯಕ್ಕಾಗಿ ಬಿಡುಗಡೆ ಮಾಡುವುದೇ ಎಂದು ಹೇಳಿ ತಾನು ಏಕಾಕಿಯಾಗಿ ಅವರೊಡನೆ ಹೋರಾಡಲು ಸಿದ್ಧನಿದ್ದೇನೆ ಎಂದು ನಿರ್ಭೀತಿಯಿಂದ ಯುದ್ಧ ಸನ್ನದ್ಧನಾದನು. ತನ್ನ ಮಂತ್ರಿಗಳನ್ನು ಕರೆಯಿಸಿ ತನ್ನ ಮಗನಾದ ಸಹದೇವನಿಗೆ ರಾಜ್ಯಾಭಿಷೇಕ ಮಾಡಲು ಆಜ್ಞೆ ಮಾಡಿದನು. ಜರಾಸಂಧನನ್ನು ಕೊಂದು ಹಾಕಲು ಶ್ರೀಕೃಷ್ಣ ಯಾವತ್ತೂ ಸಮರ್ಥನಿದ್ದನು, ಆದರೆ ಅವನು ಭೀಮನಿಂದಲೇ ಹತನಾಗಬೇಕೆಂದು ಬಯಸಿದ್ದರು. ಭೀಮಾರ್ಜುನರು ಜರಾಸಂಧನೊಡನೆ ಹೋರಾಡಲು ಸಿದ್ಧರಾದರು. ಆಗ ಶ್ರೀಕೃಷ್ಣನೇ ಜರಾಸಂಧನನ್ನು ಮೂವರಲ್ಲಿ ಯಾರೊಡನೆ ಹೋರಾಡಲು ಯುದ್ಧ ಮಾಡಲು ನಿಶ್ಚಯಿಸಿರುವೆ ಎಂದು ಪ್ರಶ್ನಿಸಿದರು. ಜರಾಸಂಧನು ಭೀಮನೊಡನೆ ದ್ವಂದ್ವ ಯುದ್ಧಕ್ಕಿಳಿಯಲು ತನ್ನ ಇಂಗಿತವನ್ನು ಸೂಚಿಸಿದರು. ಕೃಷ್ಣಾರ್ಜುನರು ತನಗೆ ಸಮಾನರಲ್ಲ ಎಂದು ಅವನು ಭಾವಿಸಿದ್ದನು. ಜರಾಸಂಧ ಭೀಮ ಇಬ್ಬರೂ ಆ ನಿಮಿಷದಲ್ಲೇ ಹೋರಾಟಕ್ಕಿಳಿದರು. ಇಬ್ಬರು ಜಟಿಗಳೇ. ಇಬ್ಬರಿಗೂ ಕಾಳಗ ಮಾಡುವುದರಲ್ಲಿ ಉತ್ಸಾಹವಿತ್ತು. ಎಷ್ಟಾದರೂ ಬಕಾಸುರನನ್ನು ಕೊಂದ ವೀರಾಗ್ರಣಿ ಭೀಮ. ಈಗ ಜರಾಸಂಧನೊಡನೆ ಸಮರ. ಇಬ್ಬರ ನಡುವೆ ಯುದ್ಧ 13 ದಿನಗಳ ಕಾಲ ಅವಿಚ್ಛಿನ್ನವಾಗಿ ನಡೆಯಿತು. ಜರಾಸಂಧ ಬಳಲಿ ಹೋಗಿದ್ದನು. 14ನೆಯ ದಿನ ಜರಾಸಂಧ ಸೋತು ಕಾಳಗದಿಂದ ಹಿಮ್ಮೆಟ್ಟಿದನು. ಆದರೆ ಶ್ರೀಕೃಷ್ಣನಿಗೆ ಅವನನ್ನು ವಿಶ್ರಾಂತಿಗಾಗಿ ಬಿಡುವ ಇಚ್ಛೆ ಇರಲಿಲ್ಲ. ಭೀಮನನ್ನು ಜರಾಸಂಧನು ಬಳಲಿದ್ದಾನೆ, ಅವನನ್ನು ಹಿಂಸಿಸದೆ ಸಾಯದ ರೀತಿಯಲ್ಲಿ ಅವನೊಡನೆ ಹೋರಾಡು ಎಂದು ಮುನ್ನುಗ್ಗಿಸಿದನು. ಭೀಮನೋ ಈಗ ಜರಾಸಂಧನಿಗೆ ಸಿಂಹ ಸ್ವಪ್ನವಾಗಿ ಅವನನ್ನು ಸಂಹರಿಸಲೇ ನಿಶ್ಚಯಿಸಿದನು. ಕೃಷ್ಣನು ಪ್ರೋತ್ಸಾಹಕರ ಮಾತುಗಳನ್ನಾಡಿದರು. ಭೀಮಸೇನ, ಇಮ್ಮಡಿ ಬಲಗೊಂಡು ಬೇಗನೆ ಜರಾಸಂಧನನ್ನು ಹಿಡಿದೆತ್ತಿ 100 ಬಾರಿ ರೊಯ್ಯನೆ ತಿರುಗಿಸಿ ಭಾರೀ ರಭಸದಿಂದ ತನ್ನ 2 ಮಂಡಿಗಳ ಮೇಲೆ ಅವನ ಪೃಷ್ಠಭಾಗವನ್ನು ಅಪ್ಪಳಿಸಿ 2 ಕಾಲುಗಳನ್ನು ಹಿಡಿದು ಆ ಮಹಾಶರೀರವನ್ನು 2 ಹೋಳುಗಳಾಗಿ ಸೀಳಿ ಸಂಹರಿಸಿದನು. ಜರಾಸಂಧನು ಸತ್ತನೆಂದು ಭೀಮ ವಿಜಯನಾದ ಮಾಡಿದನು. ಕೃಷ್ಣ ಭೀಮಾರ್ಜುನರು ಪ್ರಾಣ ಬಿಟ್ಟ ಜರಾಸಂಧನನ್ನು ಅಲ್ಲಿಯೇ ಬಿಟ್ಟು ರಾಜದ್ವಾರದಿಂದ ಹೊರಬಂದರು. ಕಾರಾಗೃಹದ ಬಳಿಗೆ ಹೋಗಿ ಮೊದಲು ಅಲ್ಲಿ ಬಂದಿಗಳಾಗಿದ್ದ ರಾಜ ಮಹಾರಾಜರನ್ನು ವಿಮೋಚನೆಗೊಳಿಸಿದರು. ಅವರೆಲ್ಲ ದೊಡ್ಡ ವಿಪತ್ತಿನಿಂದ ಪಾರಾದವೆಂದು ತಾವು ಧರಿಸಿದ್ದ ಅಮೂಲ್ಯ ಆಭರಣಗಳನ್ನು ಶ್ರೀಕೃಷ್ಣನಿಗೆ ಕಾಣಿಕೆಯಾಗಿ ಅರ್ಪಿಸಿದರು. ಜರಾಸಂಧನ ಮಹಾರಥದಲ್ಲಿ ಭೀಮಾರ್ಜುನರು ಕುಳಿತರು. ಶ್ರೀಕೃಷ್ಣನೇ ಸಾರಥಿಯಾಗಿ ರಥವನ್ನೋಡಿಸುತ್ತಾ ರಾಜಧಾನಿಯಿಂದ ಹೊರಕ್ಕೆ ಬಂದರು. ಮಗಧ ದೇಶದ ಪ್ರಜೆಗಳು ರಥದ ಮೇಲೆ ಕುಳಿತು ಹೋಗುತ್ತಿದ್ದ ಮೂವರನ್ನು ಕಂಡು ಚಕಿತರಾದರು. ಶ್ರೀಕೃಷ್ಣನ ಸಾರಥ್ಯದಿಂದ ರಥವು ಕಂಗೊಳಿಸುತ್ತಿತ್ತು. ಜರಾಸಂಧನ ಮಗನಾದ ಸಹದೇವನು ಬೇಗನೆ ಬಂಧು ಮಿತ್ರರೊಡನೆ ಮಂತ್ರಿ ಸೇನಾಪತಿಗಳೊಡನೆ ಶ್ರೀಕೃಷ್ಣನಲ್ಲಿಗೆ ಬಂದು ಅನರ್ಘ್ಯವಾದ ರತ್ನಾಭರಣಗಳನ್ನು ಅರ್ಪಿಸಿ ಸತ್ಕರಿಸಿದರು. ಭಯಭೀತನಾಗಿದ್ದ ಸಹದೇವನಿಗೆ ಪರಮಾತ್ಮನಾದ ಶ್ರೀಕೃಷ್ಣನು ಅಭಯ ನೀಡಿ ಅವನನ್ನು ಮಗಧ ರಾಜ್ಯಕ್ಕೆ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿದನು. ಬಳಿಕ ಶ್ರೀಕೃಷ್ಣನು ಹಲವರು ರಾಜರು ನೀಡಿದ ಹೇರಳವಾದ
ಕನಕ ರತ್ನಾಭರಣಗಳನ್ನು ತೆಗೆದುಕೊಂಡು ಇಂದ್ರಪ್ರಸ್ಥಕ್ಕೆ ಹಿಂತಿರುಗಿದರು. ಭೀಮನಿಂದ ಜರಾಸಂಧನ ವಧೆಯಾದ ವಿಷಯ ತಿಳಿದು ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕೊಂಡಾಡಿ ಪುರಸ್ಕರಿಸಿದರು. ಅನಂತರದಲ್ಲಿ ಯುಧಿಷ್ಠಿರನು ತನ್ನನ್ನು ಕಾಣಲೆಂದು ಬಂದಿದ್ದ ರಾಜಾದಿರಾಜರುಗಳನ್ನು ಯಥೋಚಿತವಾಗಿ ಸತ್ಕರಿಸಿ ಎಲ್ಲರನ್ನೂ ಬೀಳ್ಕೊಟ್ಟನು. ಶ್ರೀಕೃಷ್ಣನು ಎಲ್ಲರಿಂದಲೂ ಅನುಮತಿಯನ್ನು ಪಡೆದು ದ್ವಾರಾವತಿಗೆ ಹೊರಟು ಹೋದರು. ಜರಾಸಂಧನ ವಧೆ ಹಾಗೂ ಬಂಧಿತ ರಾಜರ ಬಿಡುಗಡೆ ಇವು ಪಾಂಡವರ ಕೀರ್ತಿಯನ್ನು ಹೆಚ್ಚಿಸಿದವು. ದುಷ್ಟ ಜರಾಸಂಧನ ವಧೆಯಿಂದಾಗಿ ಅನೇಕ ರಾಜರು ತಮಗಿದ್ದ ಭೀತಿಯನ್ನು ತೊರೆದು ನಿಶ್ಚಿಂತರಾಗಿರತೊಡಗಿದರು. ಯುಧಿಷ್ಠಿರನು ಪ್ರಬಲನಾದ ಶತ್ರುವಿನ ನಿವಾರಣೆಯಾಗಿದ್ದರೂ ಏಕಚಕ್ರಾಧಿಪತಿ ಎನ್ನಿಸಿಕೊಳ್ಳಲು ಪ್ರಪಂಚದ ಎಲ್ಲ ರಾಜರನ್ನು ಆಶ್ರಿತರನ್ನಾಗಿ ಮಾಡಿಕೊಂಡು ಯಾಗ ಸನ್ನದ್ಧನಾಗಬೇಕೆಂದು ನಿಶ್ಚಯಿಸಿದರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.